ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿರುವಂತಹ ಎಲ್ರಿಗೂ ಇಷ್ಟ ಆಗುವಂತಹ ಎಗ್ ರೈಸ್. ಸೊ ಇದು ಎಲ್ಲ ಜನ್ರೇಷನ್ಗೂ ಇಷ್ಟ ಆಗುತ್ತೆ. ಸೊ ಯಾವ ಥರ ಮಾಡೋದು ಬನ್ನಿ ನೋಡೋಣ. ಸೊ ನಾನಿಲ್ಲಿ 2 ಮೊಟ್ಟೆನ ಫಸ್ಟಿಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಇವರು ಮೊದಲಿಗೆ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದಾರೆ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನಂತರ ನಾನಿಲ್ಲಿ 2 ಮೊಟ್ಟೆಗಳನ್ನ ಒಡೆದು ಈ ಥರ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು, ಖಾರ, ಅರಿಶಿನ, ಮಸಾಲೆ ಮತ್ತು ನಿಮಗೆ ಯಾವ ಥರ ಮಸಾಲೆ ಇಷ್ಟನೋ ಆ ಥರ ಎಲ್ಲ ಮಸಾಲೆನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಚಿಟಿಗೆಯಷ್ಟು ಅಷ್ಟೇ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಂತರ ನಾನು ಇದನ್ನು ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ ತುಂಬ ಉದ್ರುದ್ರಾಗಿರಬೇಕು ಮತ್ತು ಎಲ್ಲೂ ಅಟ್ಯಾಚ್ ಆಗಬಾರ್ದು. ಸೊ ಈ ಥರ ಎಲ್ಲ ಕಡೆ ಅದು ಅಂಟ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಥರ ಬಿಡಿಸಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಉದ್ರುದ್ರಾಗಿದೆ ಅಲ್ವಾ. ಸೊ ಆ ಥರನೇ ನಾವು ಉದ್ರುದ್ರಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂಚೂರು ಅಂಟ್ಕೊಂಡಿಲ್ಲ ಬಾಣಲಿಗೆ. ಸೊ ಎಲ್ಲ ಬಿಡಿಯಾಗಿದೆ. ಈ ಥರ ಮಾಡ್ಕೊಂಡ ನಂತರ ಇದು ಯಾಕೆ ಅಂತ ಹೇಳ್ತೀನಿ ಆಮೇಲೆ. ನೋಡಿ ಇವಾಗ ಎಗ್ ರೈಸ್ ಒಗ್ಗರಣೆಗೆ ನಾನಿವಾಗ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಜೀರಿಗೆ ಸಾಸಿವೆನ ಹಾಕೋತಿದ್ದೀನಿ. ಜೀರಿಗೆ ಸಾಸಿವೆ ಫ್ರೈ ಆದ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮೆಣಸಿನ್ಕಾಯಿನೂ ಕೂಡ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾವು ಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಗೋಲ್ಡನ್ ಬ್ರೌನ್ ಈರುಳ್ಳಿ ಆ ಥರ ಬರೋದ್ರಿಂದ ನಮಗೆ ಎಗ್ ರೈಸ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ, ಮಸಾಲ ಮತ್ತು ಎಲ್ಲನೂ ಕೂಡ ಇಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ನಾವು ಇಲ್ಲಿ ಖಾರನ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು. ಯಾಕಂದರೆ ನಾವೀಗ ಆಲ್ರೆಡಿ 4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಖಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಹಸಿ ಮೊಟ್ಟೆನ ತೊಗೋತಾ ಇದ್ದೀನಿ. ನಾನಿಲ್ಲಿ ಟೋಟಲಾಗಿ 3 ಮೊಟ್ಟೆಗಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತು ನಾನಿಲ್ಲಿ ಒಗ್ಗರಣೆಗೆ 1 ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೇ ಥರ ಇದು ಕೂಡ ಬಿಡಿಯಾಗಿರಬೇಕು. ಸೊ ಅದೇ ಥರ ನಾವು ಫ್ರೈ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ ರೈಸ್ನ ಹಾಕೋತಾ ಇದ್ದೀನಿ. ರೈಸ್ ಮಾರ್ನಿಂಗ್ ಇದ್ದರೂ ನಡೆಯುತ್ತೆ, ಮತ್ತು ಆಫ್ಟರ್ನೂನ್ ಮಾಡಿರೋದಿದ್ರೂ ನಡೆಯುತ್ತೆ. ಸೊ ಯಾವುದೇ ಥರದ ರೈಸ್ ಕೂಡ ಇದ್ದರೂ ಕೂಡ ಆಗುತ್ತೆ. ಬಟ್ ಇದು ರೈಸ್ ಉದ್ರುದ್ರಾಗಿ ಚೆನ್ನಾಗಿರಬೇಕು. ಸೊ ಆ ಥರ ರೈಸ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಎಗ್ ಯಾಕೆ ಫ್ರೈ ಮಾಡಿಟ್ಟು ಎತ್ತಿಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ರೈಸ್ಗೆ ಹಾಕಲಿಕ್ಕೆ. ಯಾಕಂದರೆ ಎಗ್ ರೈಸಲ್ಲಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅದರದ್ದು ಫ್ಲೇವರು ಚೆನ್ನಾಗೇ ಬರುತ್ತೆ ಎಗ್ ರೈಸ್ದು. ಸೊ ಹಾಗಾಗಿ ನಾನಿಲ್ಲಿ ಈ ಥರ ಹಾಕೋತಾ ಇದ್ದೀನಿ. ಗೊತ್ತಾಯ್ತಾ ಫ್ರೆಂಡ್ಸ್, ನಾನು ಯಾಕೆ ಎಗ್ನ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡೆ ಅಂತ. ಸೊ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಎಗ್ ಕರಿ ಮಸಾಲ ಅಥವಾ ಚಿಕನ್ ಮಸಾಲನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈ ಥರ ಆ್ಯಡ್ ಮಾಡಿಕೊಂಡು ನಂತರ ಇದನ್ನು 1 ಟೈಮ್ ಈ ಥರ ಫುಲ್ ಮಿಕ್ಸ್ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಸಖತ್ತಾಗಿ ಬಿಸಿಯಾಗಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ರೆಡಿಯಾಗಿದೆ. ನೋಡಿದರೆ ನನಗಂತೂ ಎಗ್ ರೈಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನನಗಂತೂ ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ನಾನಿವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.